ಆದರೆ ಒಂದು ಎಚ್ಚರಿಕೆ ನಮಗೆ ಬೇಕು. ಇತ್ತೀಚೆಗೆ ಬಜರಂಗ ದಳದವರು ಒಂದು ಸಂಕಲ್ಪ ತಗೊಂಡಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗಬೇಕಪ್ಪ ನಮ್ಮದು ಅಂತ. ನಾನು ಶರಣ್ಗೆ ಕೇಳಿದೆ, ಶರಣ್ ಬಂದಿಲ್ಲ ಆಗಿತ್ತು. ಶರಣ್, ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಏನು ಐಡಿಯಾ ನಿಮ್ಮದು ಅಂತ. ಅವ್ರು ಹೇಳಿದ್ರು, ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದಿರೋರು 2 ಮಾಡಿ, 2 ಮಕ್ಕಳಿರೋರು 3 ಮಾಡ್ಕೊಳ್ಳಿ, 3 ಇರೋರು. ನಮ್ಮ ಜನ ಮಾಡ್ತಾರೇನ್ರಿ? ನಮ್ಮ ಜನಕ್ಕೆ ಭಾಳ ಪ್ರೀತಿ ಇದೆ ರೀ. ನಮ್ಮ ಜನಕ್ಕೆ ಯಾರಿಗೂ ನಮ್ಮ ಮಕ್ಕಳನ್ನ ಪಂಕ್ಚರ್ ಹಾಕಕ್ಕೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಶನ್ ಸಿಗಬೇಕು. ಪ್ರತಿಯೊಬ್ಬರು ಇಲ್ಲಿ ಕೇಳಿದ್ರೆ ಪ್ರತಿಯೊಬ್ಬರ ಮಕ್ಕಳು ಡಾಕ್ಟರ್ ಆಗಬೇಕು, ಪ್ರತಿಯೊಬ್ಬರ ಮಕ್ಕಳು ಇಂಜಿನಿಯರ್ ಆಗಬೇಕು. ಎಷ್ಟು ಜನರಿಗೆ ಓದಿಸೋ ಕೆಪಾಸಿಟಿ ಇದೆ. ಹೀಗಾಗಿ 1 ಸಾಕು 2 ಸಾಕು ಅನ್ಕೊಂಡು ಸುಮ್ಮನೆ ಇರುವಂತ ಪರಿಸ್ಥಿತಿ ಇದೆ. ಆದರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಗೊತ್ತಾ, ಸರ್ಕಾರ ನಮಗೊಂದಷ್ಟು ಕಾನೂನುಗಳನ್ನು ಕೊಟ್ಟಿದೆ, ಬಳಸ್ಕೊಳ್ರಲ್ಲ ಕಾನೂನನ್ನ. ನಾನು ಸರ್ಕಾರ ಕೊಟ್ಟ ಕಾನೂನಿನ ಬಗ್ಗೆ ಮಾತನಾಡ್ತಿರೋದು. ಪೊಲೀಸರಿಗೂ ಹೇಳ್ತಿದ್ದೀನಿ, ಇದು ಸರ್ಕಾರ ಕೊಟ್ಟ ಕಾನೂನು, ನಮ್ದಲ್ಲ, ನಾನು ಹೇಳ್ತಿರೋದಲ್ಲ. ಸರ್ಕಾರ ಏನ್ ಮಾಡ್ತು, ಈ ನಾಡಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡು ಬಂತು, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬಂತು. ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು. ಅಂದ್ರೆ ಅರ್ಥ ಏನು, ನೀವು ಕನ್ವರ್ಟ್ ಮಾಡಬಹುದು ಅಂತ. ಆಂಟಿ ಕನ್ವರ್ಷನ್ ಬಿಲ್ ನಮಗೋಸ್ಕರ ಇರೋದು, ಮಾಡಬೇಕಲ್ಲ. ಸರ್ಕಾರ ಹೇಳಿದೆ, ಧೈರ್ಯವಾಗಿ ಹೇಳಿದೆ, ಮಾಡಿ. ಮಿತ್ರೆ, ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಈ ತರದ ಸ್ಥಿತಿ ಇಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳ ಪರಿಸ್ಥಿತಿ ಏನು ಗೊತ್ತಾ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತರು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ, ಅಲ್ಪಸಂಖ್ಯಾತರು ಕನ್ವರ್ಷನ್ ಬೇಡ, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ ಅಂತಾರೆ. ಆದ್ರೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಕೇಳ್ಕೊಳ್ತಾರೆ, ಪ್ಲೀಸ್ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ, ಇಲ್ಲ ಅಂದ್ರೆ ನಮ್ಮನ್ನು ಕನ್ವರ್ಟ್ ಮಾಡ್ತಾರ ಅವರು ಅಂತ. ಆ ಕಡೆ ಅಲ್ಪಸಂಖ್ಯಾತರು ಹೇಳ್ತಾರೆ, ಆಂಟಿ ಕನ್ವರ್ಷನ್ ಬಿಲ್ ತೆಗಿರಿ ತೆಗಿರಿ ಅಂತ ಅವರು ಹೋರಾಟ ಮಾಡ್ತಾರೆ. ಇನ್ನೆಲ್ಲೂ ಇಲ್ಲ ರೀ ಜಗತ್ನಲ್ಲಿ, ಓನ್ಲಿ ಇನ್ ಇಂಡಿಯಾ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಮಾಡಲ್ಲ, ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಮಾಡಬೇಕಾದ್ರೆ ಕಷ್ಟ ಏನು ಕಷ್ಟ ಇಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು? ಒಬ್ಬ ಹಿಂದುವಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು. ಜಗತ್ತಿನ ಅನೇಕ ಮತಪಂಥಗಳಿವೆ, ಅವರಿಗೆ ಒಬ್ಬನೇ ದೇವರು. ಒಬ್ಬ ದೇವರು ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಅವ್ರ ಧರ್ಮ ಹೋಯ್ತು. ಆದರೆ ನಮ್ಗೆ 33 ಕೋಟಿ ದೇವತೆಗಳು. ನೀವು ರಾಮನನ್ನು ಬೈದರೆ ನಾನು ಸೀತೆಯನ್ನು ಹಿಡ್ಕೋತೀನಿ ಅಮ್ಮ. ನೀವು ಸೀತೆ ಕಳಂಕ ತರೋ ಪ್ರಯತ್ನ ಪಟ್ರೆ ಕೃಷ್ಣ, ನೀವು ಕೃಷ್ಣನಿಗೆ ಕಳಂಕ ತರೋ ಪ್ರಯತ್ನ ಪಟ್ರೆ ಮಂಜುನಾಥ, ನೀವು ಮಂಜುನಾಥನಿಗೆ ಕಳಂಕ ತರೋ ಪ್ರಯತ್ನ ಪಟ್ರೆ ನನಗೆ ಊರಲ್ಲೊಂದು ದೇವಸ್ಥಾನ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ತೀನಿ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.